In my younger life, as a believer, I used to have so much anxiety. ನಾನು ಯೌವನ ವಿಶ್ವಾಸಿಯಾಗಿದ್ದಾಗ ಬಹಳಷ್ಟು ಚಿಂತೆಗಳಿತ್ತು. But as I came to know God as my daddy, ನಾನು ಪರಲೋಕ ತಂದೆ ದೇವರನ್ನ ತಂದೆಯಾಗಿ ತಿಳ್ಕೊಂಡಾಗ those fears gradually disappeared. ಆ ಒಂದು ಭಯ ಎಲ್ಲ ಕ್ರಮೇಣ ಕಡಿಮೆ ಆಗ್ಬಿಡ್ತು. So he will not punish me, ಆತ ನನ್ನನ್ನು ಶಿಕ್ಷಿಸೋದಿಲ್ಲ, because Jesus took all the punishment on the cross. ಯಾಕಂದ್ರೆ ಯೇಸು ಎಲ್ಲಾ ಶಿಕ್ಷೆಯನ್ನ ಶಿಲುಬೆ ಮೇಲೆ ನನಗಾಗಿ ಅನುಭವಿಸಬೇಕು. Somebody once wrote a letter to me. ನನಗೆ ಒಂದ್ಸಲ ಯಾರೋ ಒಂದು ಪತ್ರ ಬರೆದ್ರು. Brother Zach, I'm having some terrible sickness. ನನಗೆ ಒಂದು ಕಾಯಿಲೆ ಇದೆ ಸಹೋದರ ಜಾಕ್ ಅವರೇ. Is God punishing me for some sin I committed 20 years ago? ದೇವರು ನಾನು ಎಷ್ಟೋ ವರ್ಷದ ಮೊದಲು ಮಾಡಿದ ಪಾಪಕ್ಕಾಗಿ ಶಿಕ್ಷೆ ಕೊಡ್ತಾ ಇದ್ದಾರಾ ಇವತ್ತು ಅಂತ ಕೇಳಿದ್ರು. So I said, ನಾನು ಹೇಳಿದೆ, supposing I call my 12-year-old boy once to me. ನಾನು 12 ವರ್ಷ ಒಬ್ಬ ಮಗನ್ನ ಕರೆದು ಬಿಡ್ತೀನಿ ಒಂದ್ಸಲ ಅನ್ಕೊಳ್ಳಿ. And I take a stick and keep on hitting him. ನಾನು ಒಂದು ಕಡ್ಡಿ ತಗೊಂಡು ಅವನಿಗೆ ಜೋರಾಗಿ ಹೊಡಿತಾ ಇರ್ತೀನಿ. His daddy, what did I do? ಆತ ಕೇಳ್ತಾನೆ ನಾನೇನ್ ಮಾಡಿದೆ ಅಂತ. You remember 7 years ago you disobeyed me. ನೀನ್ ನೆನ್ಪಿದ್ಯಾ 7 ವರ್ಷದಿಂದ ಏನೋ ತಪ್ಪು ಮಾಡಿದ್ದೆ ನೀನು ಅಂತ ಕೇಳ್ತೀನಿ. Can you imagine a father doing that? ನೀವು ಅನ್ಕೊಂತೀರಾ ಯಾರು ತಂದೆ ಆತರ ಮಾಡ್ತಾರೆ ಅಂತ? I can't even imagine doing that for what he did last week. ನಾನು ಒಂದು ವಾರದಿಂದ ಅವನು ಮಾಡಿದ್ದಕ್ಕೆ ಆತರ ಮಾಡ್ತೀನಿ ಅಂತ ಕೂಡ ಅಂದ್ಕೊಳ್ಳಲ್ಲ. How can God punish you for what you did so many years ago? ಹೇಗೆ ದೇವರು ಎಷ್ಟೋ ವರ್ಷದ ಹಿಂದೆ ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ತಾರೆ? Especially if you have confessed it and he has said, I have forgiven you. ಪ್ರತ್ಯೇಕವಾಗಿ ನೀವು ಅದನ್ನ ಅರಿಕೆ ಮಾಡಿ ಬಿಟ್ಟುಕೊಟ್ಟಿರುವಾಗ. Not only forgiven you, ಕ್ಷಮಿಸೋದು ಮಾತ್ರ ಅಲ್ಲ. here is another wonderful promise. ಇಲ್ಲಿ ಒಂದು ಒಳ್ಳೆಯ ಅದ್ಭುತ Hebrews 8:12. ಇಬ್ರಿಯ 8:12. You know there are many checks inside this book. ಈ ಪುಸ್ತಕದ ಒಳಗಡೆ ಬಹಳಷ್ಟು ಚೆಕ್ಗಳಿದೆ ಗೊತ್ತಾ? Lakhs of rupees. ಲಕ್ಷಾಂತರ ರೂಪಾಯಿ ಇದೆ. Take it and cash it. ಅದು ತೆಗೆದು ನೀವು ಹಣ ಮಾಡ್ಕೊಳ್ಳಿ. 8:12. I will remember their sins no more. ಅವರ ಪಾಪವನ್ನು ಯಾವತ್ತೂ ನೆನೆಸೋದಿಲ್ಲ. You believe that? ನೀವು ನಂಬ್ತೀರಾ? What a wonderful father we have. ಎಂತ ಒಳ್ಳೆ ಅದ್ಭುತ ತಂದೆ ನಮಗಿದ್ದಾರೆ. You and I have done so many wrong things in our life. ನಮ್ಮ ಜೀವಿತದಲ್ಲಿ ನಾನು ನೀವು ಬಹಳಷ್ಟು ತಪ್ಪು ಕೆಲಸಗಳನ್ನ ಮಾಡಿದ್ದೇವೆ. Everyone. ಪ್ರತಿಯೊಬ್ಬರು. We are all sinners. ನಾವು ಎಲ್ಲ ಪಾಪಿಗಳು. It doesn't matter whether we did big sins or small sins. ನಾವು ದೊಡ್ಡ ತಪ್ಪುಗಳನ್ನು ಮಾಡಿದೆವೋ ಚಿಕ್ಕ ಪಾಪಗಳನ್ನು ಮಾಡಿದೆವೋ ಎಲ್ಲ ಒಂದೇ. Some people think big sins, small sins. ಕೆಲವರು ಯೋಚನೆ ಮಾಡ್ತಾರೆ ದೊಡ್ಡ ಪಾಪಗಳು ಚಿಕ್ಕ ಪಾಪಗಳು ಅಂತ. Supposing you kill a big man and a small baby, both are murder only. ನೀವು ಒಬ್ಬ ದೊಡ್ಡ ಮನುಷ್ಯನ ಸಾಯಿಸಿದ್ರೆ ಒಂದು ಚಿಕ್ಕ ಮಗುವನ್ನು ಸಾಯಿಸಿದ್ರೆ ಅದು ಎರಡು both are murder. ಅದು ಎರಡು ಕೊಲೆನೇ ಆಗುತ್ತೆ. It's not more serious that you killed a big giant and so I killed only a small baby. ಇದು ನೀನು ದೊಡ್ಡವ್ರನ್ನ ಸಾಯಿಸ್ಬಿಟ್ಟೆ ನಾನು ಬರೀ ಒಂದು ಮಗುನ ಸಾಯಿಸಿದ್ದೀನಿ ಅಂತ ಹೇಳೋದಲ್ಲ. We are all sinners. ಯಾಕೆ ನಾವೆಲ್ಲ ಪಾಪಿಗಳು. I am very thankful that God does not remember any of my sins against me. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ, ದೇವರು ನನ್ನ ಪಾಪಗಳನ್ನ ನೆನೆಸ್ಕೊಳ್ಳಲ್ಲ ಅಂತ. That's why when he looks at me as if I've never sinned in my life. ಯಾಕೆಂದ್ರೆ ದೇವರು ನನ್ನನ್ನು ಇವತ್ತು ನೋಡುವಾಗ ನಾನು ಯಾವತ್ತು ಪಾಪನೇ ಮಾಡದೇ ಇರೋ ತರ ನೋಡ್ತಾರೆ. What shall we learn from that? ಅದರಿಂದ ನಾವು ಏನ್ ಕಲಿಬಹುದು? What shall we learn from that, dear brothers and sisters? ಸಹೋದರ ಸಹೋದರಿಯರೇ, ಅದರಿಂದ ಏನ್ ಕಲಿಬಹುದು ನಾವು? One, we shall not live in condemnation about any of our past sins if you have confessed them. ಯಾವ ಒಂದು ಖಂಡನೆಯಲ್ಲೂ ನಾವು ಜೀವಿಸುವ ಅವಶ್ಯಕತೆ ಇಲ್ಲ. ದೇವರಿಗೆ ನಾವು ಅರಿಕೆ ಮಾಡಿರುವಾಗ ನಮ್ಮ ಪಾಪಗಳು. You have not confessed it, confess it now. ನೀವು ಅರಿಕೆ ಮಾಡಿಲ್ಲ ಅಂದ್ರೆ ಇವಾಗಲೇ ಅರಿಕೆ ಮಾಡ್ಬಿಡಿ. No condemnation. ಯಾವ ಖಂಡನೆ ಇಲ್ಲ ಅಲ್ಲಿ. What is the second lesson we have to learn from that? ಅದರಿಂದ ಎರಡನೇ ಪಾಠ ಏನ್ ಕಲ್ತ್ಕೊಳ್ಬೇಕು? Who can tell me? ಯಾರು ಹೇಳ್ತೀರಾ? All of you are very clever people. You can tell me. ಎಲ್ಲ ಬುದ್ಧಿವಂತರು, ಯಾರಾದ್ರೂ ಹೇಳ್ಬಹುದು. We must not remember other people's sins against them. ಹಾಗೇನೆ ನಾವು ಬೇರೆಯವರ ಪಾಪ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. Do you do that? ನೀವು ಮಾಡ್ತೀರಾ ಹಾಗೆ? Supposing you tell your wife, ನೀವು ನಿಮ್ಮ ಹೆಂಡತಿಗೆ ಹೇಳಿದ್ರೆ, you remember 5 years ago you did this. ನೀನು 5 ವರ್ಷದ ಮೊದಲು ಹೀಗೆ ಮಾಡಿದೆ. Last year also you did that. ಕಡೆ ವರ್ಷ ಕೂಡ ನೀನು ಹಾಗೆ. I remember last month you did it. ನೀನು ಕಡೆ ತಿಂಗಳು ಕೂಡ ನೀನು ಹಾಗೆ. And I remember about 17 years ago on 18th August
17 ವರ್ಷದಿಂದ ಡಿಸೆಂಬರ್ 17ನೇ ತಾರೀಕು ನೀನು ಹೀಗ್ ಮಾಡಿದೆ ಅಂತ ಹೇಳ್ತೀವ? What all things we remember? ನಾವು ಏನೆಲ್ಲ ನೆನ್ಪಿಟ್ಕೊಂತೀವಿ? Against your husband, against your wife. ಗಂಡ ಹೆಂಡತಿ ವಿರುದ್ಧವಾಗಿ. Be like God. ತಂದೆ ದೇವ್ರ ತರ ಇರಿ. So I will not remember your sins anymore. ನಿಮ್ಮ ಪಾಪಗಳನ್ನು ಯಾವತ್ತೂ ನೆನೆಸೋದಿಲ್ಲ ನಾನು. Then you will also be free from fear. ಆವಾಗ ನೀವು ಕೂಡ ಭಯಮುಕ್ತರಾಗ್ತೀರಾ. If you keep things in your heart against others, you will have a lot of fear in your mind. ನೀವು ಬೇರೆಯವರ ವಿರುದ್ಧವಾಗಿ ವಿಷಯಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ಭಯ ಇನ್ನೂ ಜಾಸ್ತಿ ಇರುತ್ತೆ. And you'll have some frightening dreams. ನಿಮಗೆ ಭಯಪಡಿಸುವಂತ ಕನಸುಗಳು ಬೀಳುತ್ತೆ. Or if you're a man, you'll have dirty dreams. ನೀವು ಒಬ್ಬ ಮನುಷ್ಯನ ಗಂಡಸಾಗಿದ್ರೆ ನಿಮಗೆ ಕೆಟ್ಟ ಕನಸುಗಳು ಬೀಳುತ್ತೆ. Rest in the love of God. ದೇವರ ಪ್ರೀತಿಯಲ್ಲಿ ಸಮಾಧಾನದಿಂದಿರಿ. And know that He has forgiven you. ನಂಬಿರಿ, ನೀವು ದೇವರು ನಿಮ್ಮನ್ನ ಪೂರ್ಣವಾಗಿ ಕ್ಷಮಿಸಿದ್ದಾರೆ. You won't have any more terrifying dreams. ನಿಮಗೆ ಭಯಪಡಿಸುವಂತ ಕನಸುಗಳು ಬರೋದಿಲ್ಲ. I've never had terrifying dreams for many, many years. ಬಹಳ ವರ್ಷಗಳು ನನಗೆ ಭಯಪಡಿಸುವಂತ ಕನಸೇ ಬಂದಿಲ್ಲ. I used to sometimes but sometimes God gives me dreams like this. ನನಗೆ ಕೆಲವು ಸಲ ಇದು ಕೊಡ್ತಾರೆ ಕನಸುಗಳು. I see scorpions and snakes crawling on my body. ನನಗೆ ಆ ಚೇಳು ಜಿರಳೆ ನನ್ನ ಕೈ ಮೇಲೆ ಹತ್ತಿ ಹೋಗೋ ತರ ಹಾವುಗಳು. And they cannot touch me. ಆದ್ರೆ ಅದು ನನ್ನನ್ನ ಮುಟ್ಟೋದಿಲ್ಲ, ಏನು ಮಾಡೋದಿಲ್ಲ. And the Lord tells me, ನನಗೆ ದೇವರು ಹೇಳ್ತಾರೆ, that is to teach you. ಅದು ನಿನಗೆ ಕಲಿಸ್ಲಿಕ್ಕೆ. What it says in Luke 10 verse 19. ಲೂಕ 10:19 ಹೇಳುತ್ತೆ, I have given you authority over serpents and scorpions and over all the power of the enemy, and nothing shall injure you. ಸೊ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿನಗೆ ಅಧಿಕಾರ ಕೊಟ್ಟಿದೆ, ಯಾವುದು ನಿನಗೆ ಕೇಡು ಮಾಡುವುದಿಲ್ಲ. No fear. ಭಯನೇ ಇಲ್ಲ. Imagine seeing snakes and scorpions and no fear. ಯೋಚನೆ ಮಾಡಿ, ಹಾವು ಚೇಳುಗಳನ್ನ ನೋಡಿ ಕೂಡ ಭಯ ಇಲ್ಲದೆ ಇರುವಂತದ್ದು. It's not because I'm better than you. ಇದು ನಾನು ನಿಮಗಿಂತ ಉತ್ತಮನು ಅಂತ. I am as much a sinner as you. ನಾನು ನಿಮ್ಮಷ್ಟೇ ಪಾಪಿಯಾಗಿದ್ದೇನೆ. But I believe the blood of Jesus has cleansed me 100%. ನಾನು ನಂಬುತ್ತೇನೆ ಯೇಸುವಿನ ರಕ್ತ ನನ್ನ ಪೂರ್ಣ ಪಾಪವನ್ನು ಒರೆಸಿಬಿಟ್ಟಿದೆ. God does not remember my sins against me. ನಾನು ನಂಬುತ್ತೇನೆ ದೇವರು ನನ್ನ ಪಾಪವನ್ನು ನೆನೆಸುವುದಿಲ್ಲ. I try my best not to have anything against other people. ನಾನು ನನ್ನ ಪ್ರಯತ್ನದ ಮಟ್ಟಿಗೆ ಬೇರೆಯವರ ವಿರುದ್ಧವಾಗಿ ಏನು ಇಟ್ಕೊಳ್ಳೋದಿಲ್ಲ. I have forgiven everybody. ನಾನು ಎಲ್ಲರನ್ನ ಕ್ಷಮಿಸಿದ್ದೇನೆ. I've confessed every sin. ಎಲ್ಲ ಪಾಪವನ್ನು ಅರಿಕೆ ಮಾಡಿದ್ದೇನೆ. I've asked forgiveness from people I have hurt. ನಾನು ತೊಂದರೆ ಮಾಡಿದವರ ಹತ್ರ ಕ್ಷಮೆ ಕೇಳಿದ್ದೇನೆ. Conscience is clear. ನನ್ನ ಮನಸಾಕ್ಷಿ ಶುದ್ಧವಾಗಿದೆ. So I can sleep peacefully. ನಾನು ಸಮಾಧಾನದಿಂದ ನಿದ್ರೆ ಮಾಡಬಹುದು. You know, there are many advertisements in the newspapers about various types of pillows you can get to sleep on. ನಿಮ್ಗೆ ನೋಡಿದಿರ ಪೇಪರ್ನಲ್ಲಿ ಬಹಳಷ್ಟು ಜಾಹೀರಾತುಗಳು ಬರುತ್ತೆ. ದಿಂಬುಗಳು, ತಲೆ ದಿಂಬುಗಳನ್ನ, ಯಾವುದು ಒಳ್ಳೆ ತಲೆ ದಿಂಬು ನಿಮ್ಗೆ ಒಳ್ಳೆ ನಿದ್ರೆ ಕೊಡುತ್ತೆ ಅನ್ಬಿಟ್ಟು. I'll give you the name of the best pillow. ಒಳ್ಳೆಯ ತಲೆ ದಿಂಬು ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. A good conscience. ಶುದ್ಧ ಮನಸಾಕ್ಷಿ. Go to bed every night. ಪ್ರತಿ ರಾತ್ರಿ with a good conscience. ಒಳ್ಳೆಯ ಒಂದು ಮನಸಾಕ್ಷಿಯೊಂದಿಗೆ ಹೋಗಿ ನಿದ್ರೆ. If you hurt your wife, ask forgiveness before you go to bed. ನೀವು ಮಲಗಲಿಕ್ಕೆ ಹೋಗೋ ಮೊದಲು ನಿಮ್ಮ ಹೆಂಡತಿಗೆ ತೊಂದರೆ ಮಾಡಿದ್ರೆ ಆಕೆ ಹತ್ರ ಕ್ಷಮೆ ಕೇಳಿ. Tondram is a big word. Just even small word if you have hurt your wife. ಚಿಕ್ಕದಾಗಿ ಒಂದು ಕಷ್ಟ ಕೊಟ್ಟಿದ್ರು ಸರಿ. And if you hurt your husband in a small way with a word perhaps. ನಿಮ್ಮ ಗಂಡನಿಗೆ ಒಂದು ವಾಕ್ಯದಲ್ಲಿ ನೋಯಿಸಿದ್ರೆ ask forgiveness. ಕ್ಷಮೆ ಕೇಳಿ. Go to bed with a clear conscience. ಶುದ್ಧ ಮನಸಾಕ್ಷಿ ಒಟ್ಟಿಗೆ ಮನೆ ನಿದ್ರೆ. Have a peaceful sleep. ನೀವು ಸಮಾಧಾನದ ನಿದ್ರೆ ಇರುತ್ತೆ ನಿಮಗೆ. What a wonderful way to go to bed every night. ಪ್ರತಿ ರಾತ್ರಿ ಈ ತರ ನಿದ್ರೆಗೆ ಹೋಗೋದು ಎಷ್ಟು ಅದ್ಭುತವಾದದ್ದು. Lord, if you call me home tonight, ನೀನು ನನ್ನನ್ನು go. ದೇವರೇ, ಇವತ್ತು ನೀನು ಕರೆದ್ರೆ ಮನೆಗೆ ನಾನು ಬರ್ತೀನಿ. My conscience is clear. ನನ್ನ ಮನಸಾಕ್ಷಿ ಶುದ್ಧವಾಗಿದೆ. Nobody can accuse me of anything. ಯಾವುದರ ಬಗ್ಗೆನೂ ಯಾರು ದೂಷಿಸಲಿಕ್ಕೆ ಸಾಧ್ಯ ಇಲ್ಲ. Where I have wronged people, I have asked forgiveness. ನಾನು ತಪ್ಪು ಮಾಡಿದಾಗ ಕ್ಷಮೆ ಕೇಳಿದ್ದೀನಿ ಬೇರೆ ವಿರುದ್ಧವಾಗಿ. I borrowed money or took money wrongfully, I have given it back. ತಪ್ಪಾಗಿ ಹಣ ತಗೊಂಡಿದ್ರೆ, ಮೋಸ ಮಾಡಿದ್ರೆ ನಾನು ಅದನ್ನ ಹಿಂತಿರುಗಿಸಿದ್ದೀನಿ.
We must set everything right. ನಾವು ಎಲ್ಲವನ್ನು ಸರಿಪಡಿಸ್ಕೊಳ್ಬೇಕು. When Jesus comes, ಯೇಸು ಬಂದಾಗ make sure your conscience is clear. ನೀವು ಇದನ್ನ ನೋಡ್ಕೊಳ್ಳಿ, ನಿಮ್ಮ ಮನಸ್ಸಾಕ್ಷಿ If you ಶುದ್ಧವಾಗಿ. live like this, ನೀವು ಹೀಗೆ ಜೀವಿಸಿದ್ರೆ you can be free from fear. ನೀವು ಎಲ್ಲ ಭಯದಿಂದ ಮುಕ್ತರಾಗಬಹುದು. One more thing I want to say. ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. God, you must ask God to fill you with the Holy Spirit. ನೀವು ದೇವರಿಗೆ ಪವಿತ್ರ ಆತ್ಮನಿಂದ ತುಂಬಿಸ್ಲಿಕ್ಕೆ ಕೇಳ್ಕೊಳ್ಬೇಕು. Holy Spirit's power is like electricity. ಪವಿತ್ರ ಆತ್ಮನ ಶಕ್ತಿ ಅನ್ನೋದು ಒಂದು ಕರೆಂಟ್, ಎಲೆಕ್ಟ್ರಿಸಿಟಿ. Moment light electricity comes into a bulb, it burns. ಒಂದು ಎಲೆಕ್ಟ್ರಿಸಿಟಿ ಬಂದ ತಕ್ಷಣ ಒಂದು ಬಲ್ಬು ಬೆಳಗುತ್ತೆ. Power of the Spirit is like that. ಪವಿತ್ರ ಆತ್ಮನ ಶಕ್ತಿ ಕೂಡ ಹಾಗೆ Helps us to live like Jesus lived on this earth. ಯೇಸು ಹಾಗೆ ಜೀವಿಸ್ಲಿಕ್ಕೆ ಈ ಭೂಮಿ ಮೇಲೆ ನಮಗೆ ಸಹಾಯ ಮಾಡುತ್ತೆ. It'll help us to control our tongue. ನಮ್ಮ ನಾಲಿಗೆಯನ್ನ ನಿಯಂತ್ರಿಸಲಿಕ್ಕೆ ಸಹಾಯ ಮಾಡುತ್ತೆ. See, most Christians sit in their homes and speak evil about other people. ಬಹಳಷ್ಟು ಕ್ರೈಸ್ತರು ಅವ್ರ ಮನೆಯಲ್ಲಿ ಕುಂತ್ಕೊಂಡು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. That family, ಆ ಕುಟುಂಬ, the other family, ಇನ್ನೊಂದು ಕುಟುಂಬ, that church, ಆ ಸಭೆ, that pastor, ಇನ್ನೊಂದು elder. ಪಾಸ್ಟರು, ಈ ಹಿರಿಯರು. Don't waste your time like that. ಆ ತರ ನಿಮ್ಮ ಸಮಯನ್ನ ವ್ಯಯ ಮಾಡಿ. That is like eating poison every day. ಅದು ಒಂದು ವಿಷವನ್ನ ತಿಂದಾಗೆ ಪ್ರತಿ ದಿವಸ. Just stop eating that poison. ಆ ಒಂದು ವಿಷವನ್ನ ತಿನ್ನೋದನ್ನ And instead of that, ಅದರ ಬದಲಿಗೆ talk about what you read in the Bible today. ನೀವು ದೇವರ ವಾಕ್ಯದಲ್ಲಿ ಏನು ಓದಿದ್ರಿ ಅದರ ಬಗ್ಗೆ ಮಾತಾಡಿ. If somebody comes to visit your house, ನಿಮ್ಮನ್ನ ನೋಡ್ಲಿಕ್ಕೆ ಯಾರಾದ್ರೂ ಬಂದ್ರೆ don't say, did you hear about that person? ಆತನ ಬಗ್ಗೆ ಏನು ಕೇಳಿದೆ ನೀನು ಅಂತ. Some new story that you heard, ಹೊಸ ಒಂದು ಸುದ್ದಿ ಅವರ ಬಗ್ಗೆ which you don't even know whether it's true. ನಿಮಗೆ ಗೊತ್ತೇ ಇಲ್ಲ ಅದು ಸತ್ಯನ ಸುಳ್ಳ. Instead of that, ಅದ್ರ ಬದಲು why not say like this? ಹೀಗೆ ಹೇಳಬಾರ್ದು ಯಾಕೆ? I was reading the Bible today. ನಾನು ದೇವ್ರ ವಾಕ್ಯ ಓದ್ತಾ ಇದ್ದೆ. God gave me a word that blessed me. ನನಗೆ ದೇವರು ಒಂದು ವಾಕ್ಯ ಕೊಟ್ಟರು, ಬಹಳ ಆಶೀರ್ವಾದವಾಯ್ತು. I want to share it with you. ಅದು ನಿನ್ನ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. You can become a prophet. You can prophesy, brothers and sisters, ಸಹೋದರ ಸಹೋದರಿ, ನೀವು ಪ್ರವಾದಿ ಆಗ್ಬೋದು, ಪ್ರವಾದನೆ ಮಾಡಬಹುದು, and bless people. ಬೇರೆಯವ್ರನ್ನ ಆಶೀರ್ವದಿಸಬಹುದು. The Christian life is a wonderful life. ಕ್ರೈಸ್ತ ಜೀವಿತ ಅನ್ನೋದು ಅದ್ಭುತವಾದ ಜೀವಿತವಾಗಿದೆ. It's made me so happy obeying the commands of Scripture. ದೇವರ ಆಜ್ಞೆಗೆ ಒಳಪಡೋದು ಬಹಳ ಸಂತೋಷವನ್ನು ತರುತ್ತೆ ನನಗೆ. Claiming the promises in the Bible. ದೇವರ ವಾಗ್ದಾನವನ್ನು ಕೇಳಿ ಪಡ್ಕೊಳ್ಳುವಂಥದ್ದು.